ಇವತ್ತೇನು ಕಂಚಕಾರಹಳ್ಳಿ ಮತ್ತು ಬೈಲ್ಮಾಳ್ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 9,100 ಎಕರೆ ಭೂಮಿಯನ್ನ ರೈತರ ಒಪ್ಪಿಗೆ ಮತ್ತೆ ಅಭಿಪ್ರಾಯ ಯಾವುದನ್ನು ಪಡೆಯದೆ ಏಕಾಏಕಿ ಅಕ್ವೇಷನ್ ಮಾಡ್ತಾ ಇದ್ದಾರೆ. ಹಿಂದೆ 2006 ಅಲ್ಲಿ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಇದನ್ನ ಪ್ರಿಮಿಯರ್ ನೋಟಿಫಿಕೇಶನ್ ಮಾಡಿ ಸಿಡಿಪಿಲಿ ರಿಡ್ಯೂಸ್ ಮಾಡಿಟ್ರು. ತದನಂತರ ಸದಾನಗೌಡರ ಕಾಲದಲ್ಲೂ ಸಹ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದು ನಂತರ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಇದನ್ನ ಈಗ ಅಂತಿಮವಾಗಿ ಅಕ್ವೇಷನ್ ಮಾಡಕ್ಕೆ ಕೊಟ್ಟಿದ್ದಾರೆ. ಒಂದೇ ಒಂದು ರೈತರ ಉದ್ದೇಶ ಅಂತಂದ್ರೆ ಇಲ್ಲಿ 90% ಲ್ಯಾಂಡ್ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿಗಳು, ತೋಟಗಾರಿಕೆ ಬೆಳೆಗಳ ಜಮೀನು. ಸುಮಾರು ಇಲ್ಲಿ KMF ನಾವು ತಿಂಗಳಿಗೆ 6 ಲಕ್ಷ ಲೀಟರ್ ನಾವು ಬೆಂಗಳೂರಿಗೆ ಹಾಲು ಸಪ್ಲೈ ಮಾಡ್ತಾ ಇದೀವಿ. ಜೊತೆಗೆ ಹೈಯೆಸ್ಟ್ ಬ್ಯಾಂಗ್ಳೂರಿನ 150 ಕಿಲೋಮೀಟರ್ ದೂರದಲ್ಲಿ ಇಷ್ಟೊಂದು ಮರಗಿಡಗಳಂತ ನೀರಾವರಿ ತೋಟಗಾರಿಕೆ ಬೆಳೆಗಳಂತ ಭೂಮಿ ಸಹ ಇಲ್ಲಿ ನೋಡಕ್ಕೂ ಸಾಧ್ಯವಿಲ್ಲ. ದಯವಿಟ್ಟು ಮಾಧ್ಯಮದವರು ಸಹ ಒಂದು ನಿಮ್ಗೆ ಐಡಿಯಾ ಬರ್ತದೆ ಇಲ್ಲಿ ಎಷ್ಟು ಬರೋ ತೋಟಗಾರಿಕೆಗಳಿದೆ ಅಂತ. ಸುಮಾರು 3,500 ಎಕರೆವರೆಗೂ ತೆಂಗಿನ ತೋಟಗಳೇ ಇದೆ. ಸುಮಾರು 2,500 ಎಕರೆ ರೇಷ್ಮೆ ಬೆಳೀತಾ ಇದ್ದಾರೆ. ಸುಮಾರು 2,500 ಎಕರೆ ತೆಂಗು, ಮಾವು ಮತ್ತು ಸಪೋಟ ಬೆಳೀತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲೆಲ್ಲ ನೀರಾವರಿ ಬೆಳೆಗಳು. ಜೊತೆಗೆ ಏನಾಗಿದೆ, ಒಂದು ಭಾಗದಲ್ಲಿ ನಮಗೆ ಪಶ್ಚಿಮ ಭಾಗಕ್ಕೆ ನಮಗೆ ವೃಷಭಾವತಿ ನದಿ ಇರುತ್ತೆ, ಪೂರ್ವ ಭಾಗಕ್ಕೆ ನಮಗೆ ಸುವರ್ಣಮುಖಿ ನದಿ ಇರುತ್ತೆ. 2 ನದಿಗಳ ಮಧ್ಯೆ ಇದ್ದೀವಿ. ಅತ್ಯಂತ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ. ನೀವು ಅಕ್ವೇಷನ್ ಮಾಡ್ಕೊಳ್ಳೇಬೇಕು ಅಂದ್ರೆ ಭೂಮಿ ಹೋದಾಗಿಲ್ಲ. ಆದ್ರೆ ಯಾವ ಭೂಮಿ ಮಾಡ್ಕೊಳ್ತೀರಾ, ವ್ಯವಸಾಯಕ್ಕೆ ಯೋಗ್ಯವಾದ ಡ್ರೈ ಲ್ಯಾಂಡ್ ಏರಿಯಾ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಆದ್ರೆ ಇವ್ರು ಏನ್ ಮಾಡ್ತಾರೆ, ತೋಟಗಾರಿಕೆ ಬೆಳೆಗಳು ಮಾಡ್ಕೊತಾರೆ. ಉದ್ದೇಶ ಏನಾಗಿದೆ ಅಂದ್ರೆ ಈ ಭಾಗದಲ್ಲಿ ಸುಮಾರು 2,800 ಎಕರೆ ಅಷ್ಟು ಸರ್ಕಾರಿ ಗೋಮಾಳ ಬೀಕರ ಬೆಲೆ. ಅದರಲ್ಲಿ ಸುಮಾರು 1,000 ಎಕರೆ ಅಷ್ಟು ಈಗ ಆಲ್ರೆಡಿ ಫಾರಂ 50-53 ಮುಖಾಂತರ ಗ್ರಾಂಟ್ ಮಾಡಿರ್ತಾರೆ. ಇನ್ನೂ 1,000 ಎಕರೆ ಅಷ್ಟು ಸರ್ಕಾರಿ ಜಾಗ ಇರೋದ್ರಿಂದ ಇದನ್ನ ಖಾಸಗಿ ಕಂಪನಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ 3 ಪಾರ್ಟಿ 3 ಪಕ್ಷದವರು ಸಹ ಸೇರಿ ಇದನ್ನ ಕೈ ಜೋಡಿಸ್ಕೊಂಡು ಅಕ್ವೇಷನ್ ಮಾಡ್ತಾರೆ. ಇದಕ್ಕೆ ಸಂಪೂರ್ಣ ರೈತರ ವಿರೋಧ ಇದೆ. ಜೊತೆಗೆ ಏನಾಗಿದೆ ಅಂತಂದ್ರೆ ನಾವು 2 ನ್ಯಾಷನಲ್ ಹೈವೇ ಮಧ್ಯೆ ಇದ್ದೀವಿ, 2 ಕೈಗಾರಿಕಾ ಪ್ರದೇಶಗಳ ಮಧ್ಯೆ ಇದ್ದೀವಿ. ಜೊತೆಗೆ ಬೆಂಗಳೂರು ಕೇವಲ 30-35 ಕಿಲೋಮೀಟರ್ ದೂರದಲ್ಲಿ ನಾವು ಇರೋದ್ರಿಂದ ಈ ಭೂಮಿ ಚಿನ್ನದ ಬೆಲೆ ಇದೆ. ಇವ್ರು ಕೊಡ್ತಾ ಇರೋದು ಏನಕ್ಕೂ ಸಾಲ ಪರಿಹಾರ. ಅದಕ್ಕೆ ಏನ್ ಮಾಡ್ತಾರೆ, ಪರಿಹಾರ ಕಮ್ಮಿ ಕೊಟ್ಟಾಗ ಜಾಯಿಂಟ್ ಡೆವಲಪ್ಮೆಂಟ್ ಬರ್ತೀವಿ ಅಂತ ಹೇಳ್ತಾರೆ. ಜಾಯಿಂಟ್ ಡೆವಲಪ್ಮೆಂಟ್ ಬಂದು ಎಷ್ಟು ಸೈಟ್ ಕೊಡ್ತಾರೆ, ಯಾವಾಗ ಕೊಡ್ತಾರೆ ನಾವು ಇವತ್ತಿಗೂ ಮಾಹಿತಿ ಇಲ್ಲ. ಈಗಾಗಲೇ ಬಿಡಿಒಲ್ಲಿ ಅಲ್ಲಷ್ಟು ಸಾಕಷ್ಟು 20 ವರ್ಷ ಆಗಿರುವಂತಹ ಸರ್ಕಾರಿ ಪ್ರಾಜೆಕ್ಟ್ಗಳು ಎಲ್ಲ ಬಿದ್ದಾವೆ. ಅರ್ಕಾವತಿ ಬಡಾವಣೆ ಇರ್ಬೋದು, ಶಿವರಾಮ್ ಕಾಲೇಜ್, ಕೆಂಪೇಗೌಡ ಬಡಾವಣೆ, ಅಲ್ಲಿ ಇನ್ನೂ ಸಹ ಏನು ಎಂಡ್ ಆಗಿಲ್ಲ. ಇವನ್ 94 ಅಂತ ಬನಶಂಕರಿ ಆನಂತ ಇವತ್ತು ಕಾವೇರಿ ವಾಟರ್ಗೆ ವಿದ್ಯುತ್ ಸಂಪರ್ಕ ಚರಂಡಿ ಸೌಲಭ್ಯಗಳಿಲ್ಲ. ಇನ್ನು ಇಲ್ಲಿ ಬೆಂಗಳೂರು ಹೊಂದಿಕೊಂಡಂತರ ಬನಶಂಕರಿ ಆನ ಅಂತ ಇನ್ನು ನಮ್ಮ ರಾಮನಗರ ತಾಲೂಕು ಬಂದು ಬಿಡದಿ ಹೋಬಳಿ ಬಂದು ಎಷ್ಟು ಮಟ್ಟಿಗೆ ಮೂಲಭೂತ ಸೌಕರ್ಯ ಕೊಟ್ಟು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡಕ್ ಸಾಧ್ಯ, ಹೋಲಿನಲ್ಲಿ ಅಭಿವೃದ್ಧಿ ಪಡಿಸೋಷ್ಟು ನಿಮ್ಮಲ್ಲಿ ಫೈನಾನ್ಸಿಯಲ್ ಸ್ಟ್ರೆಂತ್ ಹೇಗಿದೆ ಅಂತ ಅಂದ್ರೆ ಉತ್ತರ ಇಲ್ಲ. ಬಿಡಿಒ 1,000 ಕೋಟಿ ದುಡ್ಡಿದ್ದೇ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ. ಅಂತರಲ್ಲಿ GBD ಅನ್ನೋ ಒಂದು ಇವ್ರ ಸ್ವಂತ ಆಫೀಸ್ ಇಲ್ಲ. ಸರ್ಕಾರದಿಂದ ಇವಾಗ ಹೊಸದಾಗಿ ಹುಟ್ಟಾಕಿರೋ ಒಂದು ಸಂಸ್ಥೆ. ಇದ್ರಲ್ಲಿ ಯಾವ ಫಂಡ್ ಇದೆ ಎಷ್ಟು 9,000 ಎಕರೆ ಪ್ರಾಜೆಕ್ಟ್ ಮಾಡಕ್ಕೆ ಅಂತಾರೆ. ಇದು ಈ ಪ್ರಾಜೆಕ್ಟ್ ಮೇಲೆ ಇವರು ಬ್ಯಾಂಕ್ ಲೋನ್ ತಗೊಳ್ತೀವಿ ಅಂತ ಹೇಳ್ತಾರೆ. ಬ್ಯಾಂಕ್ ಲೋನ್ ಹಿಂದೆ ನೈಸ್ ಕಂಪನಿ ತಗೊಂಡು 1996 ನೈಸ್ ನೋಟಿಫಿಕೇಶನ್ ಮಾಡಿ ಬ್ಯಾಂಕ್ ಲೋನ್ ತಗೊಂಡು ಕೇಳಿಯೋದು ಸುಪ್ರೀಂ ಕೋರ್ಟ್ ಜನ ಅಲಿತಾವ್ರೆ. ಆಲ್ರೆಡಿ ಆ ತಲೆಮಾರಿ ಸೊತ್ತಾಗಿದೆ, ಇವತ್ತು ಕೇಸ್ ಎಂಡ್ ಆಗಿಲ್ಲ. ಸೊ ಹಾಗಾಗಿ ನಮ್ಮ ಭೂಮಿನ ದಯವಿಟ್ಟು ಯಾರು ಅಕ್ವೇಷನ್ ಮಾಡ್ಕೊಳ್ಳೋದು ಬೇಡ. ಆಟೋಮೆಟಿಕ್ ಡೆವಲಪ್ ಆಗುತ್ತೆ. ರೈಲ್ವೆ ಮಧ್ಯೆ ಇದ್ದೀವಿ, ಇಂಡಸ್ಟ್ರಿಯಲ್ ಮಧ್ಯೆ ಇದ್ದೀವಿ, ಬೆಂಗಳೂರು ಹತ್ತದಲ್ಲಿ ಇದ್ದೀವಿ. ದಯವಿಟ್ಟು ನಿಮ್ ಕೈ ಮುಗಿದುಕೊಳ್ಳೋ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯವಿಟ್ಟು ಬಂದು ನೀವು ದಯವಿಟ್ಟು ಸ್ಥಳ ಪರಿಶೀಲನೆ ಮಾಡಿ. ಇದು ವ್ಯವಸಾಯಕ್ಕೆ ಯೋಗ್ಯ ಭೂಮಿನ, ತೋಟಗಾರಿಕೆ ಬೆಳೆಗಳ ಅಥವಾ ಡ್ರೈ ಲ್ಯಾಂಡ್ ಅನ್ನು ನೋಡಿ ದಯವಿಟ್ಟು ಇಷ್ಟೊಂದು 10 ಲಕ್ಷಕ್ಕೂ ಹೆಚ್ಚು ಮರಗಿಡಗಳು ನಮ್ಮ ಭಾಗ. ಇಷ್ಟೊಂದು ಲಕ್ಷ ಮರಗಿಡಗಳನ್ನ ಯಾವ ರೀತಿ ಕಡಿತೀರ ಅನ್ನೋದನ್ನ ದಯವಿಟ್ಟು ನೀವೇ ಬಂದು ಪರೀಕ್ಷೆ ಮಾಡಬೇಕು ಅಂದ್ರೆ. ಹೌದು ಸರ್, ಈಗ ಅದಕ್ಕೆ ನಾನು ಕಾಪಿನ ಸಹ ಮಾಧ್ಯಮರಿಗೆ ಕೊಟ್ಟಿದ್ದೀನಿ, ಇನ್ನೊಂದು ಕಾಪಿ ಕೊಡ್ತೀನಿ. ಇದು ರಾಜ್ಯಪಾಲರಿಂದ 2/9/2024 ರಾಜ್ಯಪಾಲರಿಂದ ಅನುಮೋದನೆ ಮಾಡ್ಕೊಂಡಿರ್ತಾರೆ ಅಕ್ವೇಷನ್ ಮಾಡಕ್ಕೆ. ರೈತರ ಯಾವುದೇ ಅಭಿಪ್ರಾಯ ಕೇಳಿಲ್ಲ, ಯಾರ ಅಭಿಪ್ರಾಯ ತಗೊಂಡಿಲ್ಲ. ತದನಂತರದಲ್ಲಿ ಇನ್ನೊಂದೇನ್ ಮಾಡಿದ್ದಾರೆ, ಕ್ಯಾಬಿನೆಟ್ ಅಪ್ರೂವ್ ಜನವರಿ 30 ಅವರು ಕ್ಯಾಬಿನೆಟ್ ಸಹ ಅಪ್ರೂವ್ ಮಾಡ್ಕೊಂಡಾರೆ. ಅದರಲ್ಲೂ ಸಹ ಯಾವುದೇ ರೈತರ ಅಭಿಪ್ರಾಯ ಕೇಳಿಲ್ಲ. ಇವಾಗ ಇನ್ನೊಂದು ವಿಶೇಷ ನಿಮ್ಗೆ ಹೇಳಲೇಬೇಕು, ಯಾಕಂದ್ರೆ ರಾಜಕೀಯ ಆಗುತ್ತೆ ಅಂತ ಹೇಳಿರಲಿಲ್ಲ. ಇದು ಒಂದು ಫೋಟೋ ದಯವಿಟ್ಟು ವಿಡಿಯೋ ಮಾಡ್ಕೊಳ್ಳಿ. ಇವತ್ತು GBD ಅಧ್ಯಕ್ಷರು ಹಾಗೂ GBD ಡೈರೆಕ್ಟರ್ಗಳು ಇವ್ರುಗಳೇ ಇದೇ ಜಾಗದಲ್ಲಿ 2021 ರಕ್ತ ಕೊಟ್ಟು ರೈತರನ್ನು ಉಳಿಸ್ತೀವಿ, ನಾವು ಭೂಮಿ ಉಳಿಸ್ತೀವಿ ಅಂತ ಹೋರಾಟ ಮಾಡಿದ್ರು. 2021 GBD ಅಧ್ಯಕ್ಷರು ಇದೇ ಸ್ಥಳ, ಇದೇ ದೇವಸ್ಥಾನ ಮುಂಭಾಗ, ಇದೇ ಇಲ್ಲೇ ಪೆಂಡಲ್ ಹಾಕೊಂಡು ಇದೇ GBD ಅಧ್ಯಕ್ಷರು ಹಾಗೂ ಈಗಿರುವಂತ ಸದಸ್ಯರುಗಳು ಏನ್ GBD ಡೈರೆಕ್ಟರ್ಗಳಿದ್ದಾರೆ, ಈ ಸರ್ಕಾರ ಏನಿದೆ ಇವ್ರುಗಳು ಓಟ್ಗೋಸ್ಕರ ಅವತ್ತು ನಾವು ರೈತರು ಉಳಿಸ್ತೀವಿ ಅಂತ ಬಂದು ಹೋರಾಟ ಮಾಡಿದ್ರು. ಇವತ್ತು ಭೂಸೋಧನೆ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇದೆಷ್ಟು ಮಟ್ಟಿಗೆ ಅವರ ಆತ್ಮವಿಶ್ವಾಸ ಅವರೇ ಪ್ರಶ್ನೆ ಹಾಕಬೇಕು. ಸೇಮ್ ಪ್ಲೇಸ್ 2021 ಇದೇ GBD ಅಧ್ಯಕ್ಷರು. ದಯವಿಟ್ಟು ಅವತ್ತಿನ ನಿಮ್ಮ ಮಾಧ್ಯಮದಲ್ಲೂ ಸಹ ಪ್ರಕಟ ಆಗಿದೆ, ಅದನ್ನು ಸಹ ತೋರಿಸ್ತೀನಿ. ಆಮೇಲೆ ಅವತ್ತು ಇನ್ನೊಂದು ವಿಶೇಷ ಅಂದ್ರೆ ಅವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಗಂಟೆ ಹೋಗಿದ್ರು ರೈತರು ಭೂಮಿ ಉಳಿಸಿ ಅಂತ. ಈಗ ಏನು ಅಧ್ಯಕ್ಷರು ಡೈರೆಕ್ಟ್ ಅವರಲ್ಲ, ಇನ್ನು ನಿಮ್ಮ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ. ಅವತ್ತು ನಮ್ಮನ್ನು ಕರ್ಕೊಂಡು ಬಂದು ರೈತರು ಉಳಿಸ್ತೀವಿ, ರಕ್ತ ಕೊಟ್ಟು ರೈತರು ಉಳಿಸ್ತೀವಿ ಅಂತ ಹೋರಾಟ ಮಾಡ್ದಂತಾರೆ. ಇವತ್ತು ಅಕ್ವೇಷನ್ ಮುಂದಾಳತ್ತು ಮತ್ತು ಜವಾಬ್ದಾರಿ ತಗೊಂಡು ಹೊರಟವ್ರೆ. ದಯವಿಟ್ಟು ಮಾಧ್ಯಮದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ. ಮುಂದಿನ ಹೋರಾಟ ಸಹ ನಾವು ರೈತರುಗಳನ್ನ ಒಂದು ಕಮಿಟಿ ಮಾಡಿಕೊಂಡು ಮೊನ್ನೆ ಜಿಲ್ಲಾಧಿಕಾರಿ ಅವರಿಗೆ ಪಾದಯಾತ್ರೆ ಮಾಡಿ ಅವ್ರಿಗೊಂದು ಮನವಿ ಕೊಟ್ಟು ನಾವು ಶಾಂತಿಯುತ ಹೋರಾಟ ಮಾಡ್ತೀವಿ, ಗಲಾಟೆಗೆ ಅವಕಾಶ ಮಾಡಲ್ಲ. ರೈತರನ್ನ ಕರ್ಕೊಂಡು ನಮ್ಮ ಜಿಲ್ಲಾಧಿಕಾರಿ ಹೋರಾಟ ಹೋಗ್ತೀವಿ. ಅದು ಆಗಿಲ್ಲ ಅಂತಂದ್ರೆ ನಾವು ಇಷ್ಟು ವಿಧಾನಸಭೆ ಚುನಾವಣೆ ಕಾರ್ಯಕ್ರಮ ಜಮೀನ ಖಾಸಗಿಯವರಿಗೆ ಕೊಳ್ಳೆಯಕ್ಕೆ ಒಂದು ಕಮಿಟಿ ಮಾಡಿಕೊಂಡು ಎಲ್ಲಾ ಗ್ರೇಟರ್ ಬೆಂಗಳೂರು ಕಮಿಟಿಯವರು ಇಷ್ಟೆಲ್ಲ ಆಗಿ ಸರ್ಕಾರ ಇದ್ರ ಬಗ್ಗೆ ರೈತರನ್ನ ಕರೆದು ಒಂದು ಮೀಟಿಂಗ್ ಮಾಡಿಲ್ಲ, ಏನು ಮಾಡಿಲ್ಲ. ಇಷ್ಟೆಲ್ಲ ನೋಟಿಫಿಕೇಶನ್ ಹಂತಕ್ಕೆ ಹೋಗದೆ ರೈತರ ಬಗ್ಗೆ ರೈತರೇ ಇಲ್ಲ, ನಮ್ಮೇ ಎಲ್ಲ ಅನ್ನೋದ್ರೆ ಒಂದು ಏಕೈಕ ಪಕ್ಷಿತವಾಗಿ ಸರ್ಕಾರ ನಡೆದುಕೋದು. ಇದಕ್ಕೆ ನಮ್ಗೆ ವಿರೋಧ ಇದೆ. ಇದರಿಂದ ನೀವು
ಆಮೇಲೆ ಖಾಸಗಿಯವರಿಗೆ 1000 ಎಕರೆ ಆಗಲೇ ಬುಕಿಂಗ್ ಮಾಡ್ಕೊಂಡಿದ್ದಾರೆ. ನಮ್ಮ ಜಮೀನುಗಳನ್ನ ಬ್ಯಾಂಕಲ್ಲಿ ಅಡವಿಟ್ಟು ಲಕ್ಷ ಕೋಟಿ ರೂಪಾಯಿ ಸಾಲ ತಗೊಂಡು ರಾಜಕಾರಣಿಗಳು ದುಡ್ಡು ಮಾಡಕ್ಕೆ ನಮ್ಮ ಜಮೀನುಗಳಿಂದ, ರೈತರ ಜಮೀನುಗಳಿಂದ ಇದಕ್ಕೆ ನ್ಯಾಯ ಕೊಡಿಸಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ಇವತ್ತು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ರೈತರನ್ನ ಒಕ್ಲಬ್ಬಿಸಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತು ಏನ್ ಅಕ್ವೈಷನ್ ಮಾಡ್ಕೋತಾ ಇದೀನಿ ಅಂತೀವಿ, ಯಾವ ರೀತಿ ಅಕ್ವೈಷನ್ ಮಾಡ್ಕೋತೀರಿ? ಅಕ್ವೈಷನ್ ಮಾಡ್ಕೊಳಕ್ಕೆ ಹಣ ಎಲ್ಲಿ ಮುಡಿಪಿಟ್ಟಿದ್ದೀರಿ ನೀವು? ಮರ ಗಿಡಗಳಿಗೆ ಇಲ್ಲಿ ದುಡ್ಡು ಹಣಕಾಸು ಇಟ್ಟಿದ್ದೀರಾ. ಇವತ್ತು ಲಕ್ಷ ಮರ ಇದೆ ನಮ್ಮ 2 ಪಂಚಾಯತಿನಲ್ಲಿ. ಈ ಗ್ರೀನರಿ ಎಲ್ಲಿ ಹೋದ್ರು ನೀವು ಸಿಗಲ್ಲ. ಈ ಮರಕ್ಕೆ ಎಲ್ಲಿ ಕಂಪೋಸಿಷನ್ ಕಟ್ಕೊಡ್ತೀರಾ? ಆಮೇಲೆ ಡೆವಲಪ್ಮೆಂಟ್ ಮಾಡ್ಕೊಂಡು ನೀವು ದುಡ್ಡು ಕೊಡಲ್ಲ, ನಾವು ಅಮೌಂಟ್ ಕೊಡಲ್ಲ, ಸೈಟ್ ಕೊಡ್ತೀವಿ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರೆ. ಅಲ್ಲಲ್ಲ, ಹೇಳ್ತಾ ಇದ್ದಾರೆ ನೀವು ಯಾವ ರೀತಿ ಮಾಡಿ ಡೆವಲಪ್ಮೆಂಟ್ ಮಾಡಿ ಎಷ್ಟು ಸೈಟ್ ಕೊಡ್ತೀರಾ, ಎಷ್ಟು ವರ್ಷ ಕೊಡ್ತೀರಾ? ಅವು ಆಡೋವರೆಗೂ ನಾವು ಭೂಮಿ ಬಿಟ್ಟು ಕೊಟ್ಬಿಟ್ಟು ನಿಮ್ಗೆ ನಮ್ಮ ಮಕ್ಕಳ ಭವಿಷ್ಯ ಏನು, ವಿದ್ಯಾಭ್ಯಾಸದ ಭವಿಷ್ಯ ಏನು, ಆರೋಗ್ಯದ ಸಮಸ್ಯೆ ಬಂದಾಗ ಖರ್ಚೇನು, ನಾವೆಲ್ಲಿ ಹೋಗ್ಬೇಕು? ಇದನ್ನ ನೀವು ಸರ್ಕಾರ ನಮ್ಮ ರೈತನ ಕರೆದಿ ಏನ್ ಮಾತಾಡಿದೀರಾ ನೀವು? ಇದಕ್ಕೆ ನೀವು ರೈತನ ಕರೆದಿ ಒಂದು ಉತ್ತರ. ಆಮೇಲೆ ಇಲ್ಲಿನ ಶಾಸಕರಾಗಿರೋರು ಇವ್ರು ರೈತನ ಕರೆದಿ ಇನ್ನೊಂದು ಮೀಟಿಂಗ್ ಮಾಡಿದೀರಾ. ನೀವು ಏಕಾಏಕಿ ನೋಟಿಸ್ ಕೊಡಕ್ಕೆ ಯಾವ ರೀತಿ ನೀವು ತೀರ್ಮಾನವನ್ನು ತಗೊಂಡಿದ್ದೀರಿ ಅಂತ ಅಂದ್ಬಿಟ್ಟು ನಮ್ಮ ರೈತರಿಗೆ ನೀವು ಈ ಮಾಧ್ಯಮದ ಮುಖಾಂತರ ತಿಳಿಸ್ಬೇಕು.